ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ ಇವತ್ತು ಉಡುಪಿ ವೆಜ್ ಹೋಟೆಲ್ಗೆ ಬಂದಿದ್ದೀನಿ. ಇದು ಧ್ವಂಸಂದ್ರದಲ್ಲಿ ಸರ್ಕಲ್ ಅಲ್ಲೇ ಇದೆ. ಇದು ತುಂಬಾ ಫೇಮಸ್ ಆಗಿರೋಂಥದ್ದು ಈ ಹೋಟೆಲ್. ಇದು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇದೆ ಸರ್? ಇದು 15 ವರ್ಷದಿಂದ ಇದೆ. 15. ನೋಡಿ ಇದು 15 ವರ್ಷದಿಂದ ಇಲ್ಲಿ ನಡೀತಾ ಇರೋಂಥದ್ದು. ಇದು ಅಲ್ಲಿ 10 ವರ್ಷ ಮತ್ತೆ ಇಲ್ಲಿ ಬಂದು 7 ವರ್ಷ ಆಗಿದೆ. ಅಲ್ಲಿ ರೋಡ್ ಡೆವಲಪ್ ಆಗಿದೆ, ಸ್ವಲ್ಪ ದೊಡ್ಡದಾಗಿದೆ. ಅದು ಆ ಕಾರಣಕ್ಕೆ ಅವರು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿರೋಂಥ. ಇದು ಪಕ್ಕದಲ್ಲೇ ಇರೋದು ಆ ಕಡೆ. ಇದು ಹೊರ್ತು ರೋಡ್ ಅಲ್ಲ, ಆ ಹೊರ್ತು ರೋಡಲ್ಲಿ ಇಲ್ಲಿ ಇರೋಂಥದ್ದು. ಸುಮಾರು ಜನ ನೀವು ಕಾಮೆಂಟ್ ಮಾಡಿದ್ರು ಉಡುಪಿ ಸ್ಟೈಲಲ್ಲಿ ಸರ್ ಸಾಂಬಾರ್ ಯಾವ ರೀತಿ ಮಾಡೋದು, ಮತ್ತೆ ಇಡ್ಲಿ ಯಾವ ರೀತಿ ಮಾಡೋದು, ಚಟ್ನಿ ಯಾವ ರೀತಿ ಮಾಡೋದು ಅಂತ ಬಿಟ್ಟು ಹೇಳ್ಕೊಡಿ ಅಂತ ಬಿಟ್ಟು, ಅದಕ್ಕೋಸ್ಕರನೇ ಇಲ್ಲಿ ನಾನು ಸರ್ ಹತ್ರ ಮಾತಾಡಿ ಬಂದಿರೋಂಥದ್ದು. ಬನ್ನಿ ನೋಡೋಣ ಈಗ ಇಡ್ಲಿಗೆ ಸಾಂಬಾರ್ ಯಾವ ರೀತಿ ಮಾಡ್ತಾರೆ, ಮತ್ತೆ ಇಡ್ಲಿ ಯಾವ ರೀತಿ ಮಾಡ್ತಾರೆ, ಚಟ್ನಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಮತ್ತೆ ಇವರೇನೆ ಮತ್ತೆ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ. ಇದು ಉಡುಪಿ ಸ್ಟೈಲಲ್ಲೇ ಎಲ್ಲಾನು ಪ್ರತಿಯೊಂದು ಮಾಡ್ತಾ ಇರೋದು. ಮಸಾಲ ಇವರೇ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡ್ತಾ ಇರೋದು. ಇಲ್ಲಿ ಯಾವುದೇ ರೀತಿ ಒಂದು ಪ್ಯಾಕೆಟ್ ಅನ್ನೋದು ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಪ್ಯಾಕೆಟ್ ಯೂಸ್ ಮಾಡ್ತಾ ಇಲ್ಲ. ಎಲ್ಲಾನು ಇವರೇ ಸ್ವಂತ ಮಾಡಿ ಮಾಡ್ತಾ ಇರೋಂಥದ್ದು. ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಅಡುಗೆಗಳು ಉಡುಪಿ ಸ್ಟೈಲಲ್ಲಿ. ಮತ್ತೆ ಇಲ್ಲಿ ಮಾಡೋಂಥ ವಡೆ, ಟೊಮೊಟೊ ಬಾತು ಮತ್ತೆ ಪ್ರತಿಯೊಂದು ಅಡುಗೆಗಳು ನೆಕ್ಸ್ಟ್ ಬರೋಂಥ ವಿಡಿಯೋಸಲ್ಲಿ ಬರ್ತಾ ಇರುತ್ತೆ. ಯಾರು ಸ್ಕಿಪ್ ಮಾಡ್ತಾರೆ ನೋಡ್ತಾ ಇರಿ. ಬನ್ನಿ ನೋಡೋಣ ಈಗ ಯಾವ ರೀತಿ ಒಂದು ಇಡ್ಲಿ ಸಾಂಬಾರ್ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ತೀನಿ. ಇದು ಕುಸ್ಲಕ್ಕಿನ ಟೈಗರ್ ಬ್ರ್ಯಾಂಡ್. ನೋಡಿ ಇದು ಕುಸ್ಲಕ್ಕಿ ಅಂತ ಟೈಗರ್ ಬ್ರ್ಯಾಂಡು. ಇದು ಅಕ್ಕಿ ಇಡ್ಲಿಗೆ ಯೂಸ್ ಮಾಡ್ತಾರಂಥದ್ದು. ಇದು ಮತ್ತೆ ಇದು 7 ಲೀಟರ್. ಇದು ಆರೆಂಜ್ ಬ್ರ್ಯಾಂಡು ಸೈಲಂ ಅಕ್ಕಿ. ಇದು ರೈಸ್ ಅಂತಾನೆ ಹೇಳ್ತಾರೆ ಅದಕ್ಕೆ. ಇಡ್ಲಿ ರೈಸ್ ಅಂತ ಹೇಳ್ತಾರಂತೆ. ನೋಡಿ ಈ ಥರ ಇರುತ್ತೆ ಇದು. ಓಕೆ, ಇದು ಎಷ್ಟೆಷ್ಟು ಹಾಕ್ತೀರಾ? ಅದು 7, ಇದು 1. ನೋಡಿ ಅದು 7 ಸೇರು. ನೋಡಿ ಈ ಅಕ್ಕಿ 7 ಸೇರು ಹಾಕ್ಕೊಂತಾರೆ. ಸೈಲಂ ಅಕ್ಕಿ 7 ಸೇರು, ಮತ್ತು ಆ ಅಕ್ಕಿ ಇದು 1. ನೋಡಿ ಹಾಕಿದ್ರೆ 2 ಹಾಕ್ತೀವಿ. 10 ಹಾಕಿದ್ರೆ 2 ಹಾಕ್ತೀವಿ. 7 ಹಾಕಿದ್ರೆ 1 ಆದರೆ ಸಾಕಾಗುತ್ತೆ. ಇಷ್ಟಕ್ಕೆ ಉದ್ದಿನ ಬೇಳೆ 1/4 ಲೀಟರ್. ಇಷ್ಟಕ್ಕೆ 1/4 ಲೀಟ್ರು ಉದ್ದಿನ ಬೇಳೆ. ಓಕೆ. ನೋಡಿ ಇಷ್ಟೊಂದು ಇದು ಇಡ್ಲಿಗೆ ಇದು ಹಾಕುವಂಥದ್ದು. ನೋಡಿ ಮನೆಯಲ್ಲಿ ಆಲ್ಮೋಸ್ಟು ನಾನು ನೋಡಿರೋ ಪ್ರಕಾರ ಯೂಟ್ಯೂಬಲ್ಲಿ ಎಲ್ಲ ರೇಷನ್ ಅಕ್ಕಿ ಹಾಕೋದ್ರಿಂದ ಇಡ್ಲಿ ಚೆನ್ನಾಗಾಗುತ್ತೆ ಅಂತಾರೆ. ಆದರೆ ರೇಷನ್ ಅಕ್ಕಿನೇ ಇವರು ಯೂಸ್ ಮಾಡ್ತಾ ಇಲ್ಲ, ಎಲ್ಲನೂ ಒಳ್ಳೆ ಬ್ರ್ಯಾಂಡ್ ಅಕ್ಕಿನೇ ಯೂಸ್ ಮಾಡ್ತಾರಂಥದ್ದು. ಓಕೆ, ನೋಡಿ ಇದು 1 ಸೇರು ಹಾಕ್ಕೊಂಡಿದ್ದಾರೆ ಅಕ್ಕಿ. ಮತ್ತು ಉದ್ದಿನಬೇಳೆ 1/4 ಸೇರು ಉದ್ದಿನಬೇಳೆ. ಇದು ಸಪ್ರೇಟು ರುಬ್ಕೊಂತೀರಲ್ಲ. ನೋಡಿ ಉದ್ದಿನಬೇಳೆ ಸಪ್ರೇಟಾಗಿ ಇದು ರುಬ್ಕೊತಾರೆ, ಮತ್ತು ಅಕ್ಕಿನೇ ಸಪ್ರೇಟಾಗಿ ರುಬ್ಕೊತಾರೆ. ಆ ಕಾರಣಕ್ಕೆ ಅದು ಸಪ್ರೇಟು ಇದು ಸಪ್ರೇಟು ಮಾಡ್ಕೊಂಡಿರೋವಂಥದ್ದು. ಇದನ್ನು ಎರಡನ್ನೂ ಈಗ ನೆನೆಸ್ಕೊಂಡು ಮತ್ತೆ ಇದನ್ನು ಯಾವಾಗ ರುಬ್ಕೊತೀರಕ್ಕ? ಇದು ಸಾಯಂಕಾಲ ಟೈಮಾ? ಮತ್ತು ಸಾಯಂಕಾಲ ರುಬ್ಬಿಬಿಟ್ಟು ಮತ್ತೆ ನೈಟೆಲ್ಲ ಇದು ನೋಡಿ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗ್ತಾರೆ. ಮತ್ತು ಆಮೇಲೆ ಇದನ್ನು ಬೆಳಗ್ಗೆ ಬಂದು ಇಡ್ಲಿ ಮಾಡೋವಂಥದ್ದು. ತೊಳೆದು ನೆನಿಟ್ಟೋದು. ನೋಡಿ ಇದನ್ನು ಅಕ್ಕಿ, ಉದ್ದಿನಬೇಳೆ ಮತ್ತು ಅಕ್ಕಿ ನೋಡಿ ಇಲ್ಲಿದೆ. ಇವೆರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನೆನೆಸ್ತಾರೆ. ನೆನೆಸಿದಾದ್ಮೇಲೆ ಒಂದು 4-5 ಅವರ್ ಸಾಯಂಕಾಲವರೆಗೂ ನೆನೆಯುತ್ತೆ. ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನೂ ತೊಳೆದು ಇದನ್ನು ಎರಡೂ ನೆನೆಸಿಟ್ಕೊಂಡಿದ್ದಾರೆ. ಇದನ್ನು ಆಮೇಲೆ ರುಬ್ಕೊಳ್ಳೋವಂಥದ್ದು. ಇದು ಸಪ್ರೇಟೇ ರುಬ್ಕೊತಾರೆ ಇದೆರಡೂ. ಉದ್ದಿನಬೇಳೆ ಫಸ್ಟ್ ಇಟ್ಟು ಉದ್ದಿನಬೇಳೆ ರುಬ್ಬಿರ್ತೀವಿ. ನೋಡಿ ಅವಾಗ ಹಾಕಿದ್ರಲ್ಲ ಸೇಮ್ ಅದೇ ಥರನೇ. ನೋಡಿ ಇದರಲ್ಲೇ ಮೆಂತೆ ಹಾಕ್ಕೊಂಡಿದ್ದಾರೆ. ಮೆಂತೆ ಹಾಕ್ಕೊಂಡು ಈಗ ರುಬ್ಕೊಳೋ ಅಂಥದ್ದು. ಈಗ ಇದರಲ್ಲಿ ನೋಡಿ ಗ್ರೈಂಡ್ರಲ್ಲಿ ರುಬ್ತಾ ಇದ್ದಾರೆ. ಇದರಲ್ಲಿ ಫಸ್ಟು ಅದನ್ನ ಇದ್ರಲ್ಲಿ ಹಾಕೊಂಡ್ಬಿಟ್ಟಿದ್ದೀರಾ ಉದ್ದಿನಬೇಳೆ. ನೋಡಿ ಫಸ್ಟು ಉದ್ದಿನಬೇಳೆ ರುಬ್ಕೊಂಡಿದ್ದಾರೆ. ಫಸ್ಟು ಉದ್ದಿನಬೇಳೆ ರುಬ್ಕೊಂಡು ನೋಡಿ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಇದು ಫುಲ್ಲು ಉದ್ದಿನಬೇಳೆ. ನೋಡಿ ಇದು ಫುಲ್ಲು ಉದ್ದಿನಬೇಳೆ ಇದು ಹಾಕ್ಕೊಂಡಿರೋಂಥದ್ದು. ಮತ್ತು ಇದು ಅಕ್ಕಿ ಹಾಕ್ಕೊಂಡಿದ್ದಾರೆ. ಇದು ರುಬ್ಕೊತಾ ಇದೆ ಈ ಥರ. ಇದನ್ನ ನೈಸಾಗಿ ಇದು ಫುಲ್ ನೈಸ್ ಮಾಡ್ಕೋಬೇಕಾ ಸರ್? ಇದು ಫುಲ್ ನೈಸಾ? ನೋಡಿ ಅಕ್ಕಿ ಎಷ್ಟು ನೈಸ್ ಆದರೆ ಅಷ್ಟು ಒಳ್ಳೇದಂತ ಇಡ್ಲಿಗೆ. ಫುಲ್ ಚೆನ್ನಾಗಿ ನೈಸ್ ಮಾಡಿಕೊಂಡು ಈ ಥರ ನೋಡಿ ಈ ಥರ ಟಬ್ಬಲ್ಲಿ ಹಾಕಿ ಇಟ್ಕೊತಾರೆ. ಆಮೇಲೆ ಇದು ನೋಡಿ ಇದು 1 ಟೈಮ್ ಸರ್ ಹೋಗುತ್ತಾ ಇದು? ನೋಡಿ ಇದು 1 ಟೈಮ್ಗೆ ಹಾಕ್ಕೊತಾರೆ. ಮತ್ತೆ ಒಂದ್ಸಲಿ ಈ ಥರ ನೀರು ಹಾಕ್ಕೊಂಡ್ರೆ ಇದು ಕಲ್ಲಿಗೆ ಒಂದು ಸ್ವಲ್ಪ ಫ್ರೀ ಆಗುತ್ತೆ, ನೀಟಾಗಿ ರುಬ್ಕೊಳುತ್ತೆ. ಇಲ್ಲ ಗಟ್ಟಿ ಆಯಿತು ಅಂತಂದರೆ ಮಿಷಿನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಂತೆ. ನೋಡಿ ಆ ಕಾರಣಕ್ಕೆ ನೋಡಿ ಈ ಥರ ರುಬ್ಕೊತಾರೆ.
ಸೈಡ್ ಎಲ್ಲ ಅಕ್ಕಿಗಳೆಲ್ಲ ಹಾಕಿರ್ತದಲ್ಲ, ಹಾ ಹಾ ಆವಾಗ ಕೈ ಹಾಕಿ ತೆಗಿತಾ ಇರ್ಬೇಕು. ಮಾಡ್ತಾ ಇರ್ಬೇಕು. ಓಕೆ. ಇದು ಡಬಲ್ ಗೋಡೆ ಉದ್ದಿನ ಬೇಳೆ. ಇದು ಒಂದು ಕಾಲಿಂದ 1.5 ಶೇರು ಇದನ್ನು ಉದ್ದಿನ ಬೇಳೆ ಹಾಕೊಂಡಿರೋಂಥದ್ದು. ಇದನ್ನ ನೆನೆಸಿ ಮತ್ತೆ ಇದನ್ನ ರುಬ್ಕೊಂಡಿದ್ದಾರೆ ನೋಡಿ. ಇದು ಎಷ್ಟು ಸಖತ್ತಾಗಿ ಇದು ಉಬ್ಬಿದೆ ಅಂತ ಬಿಟ್ಟು. ಇದು ರುಬ್ಬೋ ಟೈಮಲ್ಲೇ ಇದು ಉಬ್ಬುತ್ತಲ್ಲ ಇದು. ಇದು ಅವಾಗಲೇ ನಾನು ನೀರು ಕೊಡ್ತಾ ಇರ್ತೀವಲ್ಲ, ಸ್ವಲ್ಪ ನೀರು ಕೊಡ್ತಾ ಇದ್ರೆ ನೋಡಿ ಈ ತರ ಉಬ್ಬುತ್ತೆ. ಇದು ಸಕ್ಕತ್ತಾಗಿ ಒಳ್ಳೆ ಬ್ರ್ಯಾಂಡ್. ಇದು ಈ ತರ ಬ್ರ್ಯಾಂಡ್ ಯೂಸ್ ಮಾಡಿದ್ರೇನೆ ಈ ತರ ಇಡ್ಲಿ ಅನ್ನೋದು ಬರೋದು. ಮತ್ತೆ ನೋಡಿ ಇದು ಅಕ್ಕಿನೂ ಅಷ್ಟೇನೆ. ಅಕ್ಕಿನೂ ಒಳ್ಳೆ ಇದು ಇಡ್ಲಿ ಅಕ್ಕಿ ಅಲ್ಲ ಇದು. ಇಡ್ಲಿ ಅಕ್ಕಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಬರೋದು. ನೋಡಿ ಆರೆಂಜ್ ಗೋಲ್ಡ್ ಅಂತ ಬಿಟ್ಟು ಅಕ್ಕಿ ಇವರು ಯೂಸ್ ಮಾಡೋವಂಥದ್ದು ಇಡ್ಲಿಗೆ. ಇದು ಬ್ರ್ಯಾಂಡ್. ಇದು ನಂಬರ್ 1 ಬ್ರ್ಯಾಂಡು. ಇವರು ಆ್ಯಪಲ್ಲೇ ಇದು ಬುಕ್ ಮಾಡ್ತಾರೆ. ಹೋಟೆಲ್ ಹತ್ರನೇ ಇಲ್ಲಿ ಬಂದು ಡೆಲಿವರಿ ಕೊಟ್ಬಿಟ್ಟು ಹೋಗ್ತಾರೆ. ನೋಡಿ ಅಕ್ಕಿ ಅನ್ನೋದು ಈ ಥರ ಇರುತ್ತೆ. ಇದು ಪರ್ ಕೆಜಿಗೆ 39 ರುಪೀಸ್ ಬರುತ್ತೆ. ನೋಡಿ ಅಕ್ಕಿ ಎಷ್ಟು ಕೆಲವೊಬ್ರೊಬ್ರು ಈ ರೇಷನ್ ಅಕ್ಕಿ ಹಾಕ್ತಾರೆ, ಅದು ಒಂಥರ ಅಂಟು ಬಂದ್ಬಿಡುತ್ತೆ. ನೋಡಿ ಅಕ್ಕಿ ಅನ್ನೋದು ನೋಡಿ ಈ ಥರ ಇರುತ್ತೆ. ಇದು ಮತ್ತೆ ಇದು ಉಬ್ಬೋದಿಲ್ಲ. ಅದು ರೇಷನ್ ಅಕ್ಕಿ ಹಾಕೋದ್ರಿಂದ ಇಡ್ಲಿ ಉಬ್ಬೋದಿಲ್ಲ. ನೋಡಿ ಈ ಅಕ್ಕಿ ಹಾಕೋದ್ರಿಂದ ತುಂಬ ಸಖತ್ತಾಗಿ ಇಡ್ಲಿ ಬರುತ್ತೆ. ನೋಡಿ ಎಲ್ಲ ಹೋಟ್ಲಲ್ಲೂ ಇದು ಉಡುಪಿ ಹೋಟ್ಲುಗಳಲ್ಲಿ ಇದೇ ಅಕ್ಕಿ ಅಂತ ಇದು ಬ್ರ್ಯಾಂಡ್ ಯೂಸ್ ಮಾಡೋದು. ನೋಡಿ ಅಕ್ಕಿ ಹಸಿಟ್ಟು ಅನ್ನೋದು ಫಸ್ಟ್ ಹಾಕಿದಾಗ ಸ್ವಲ್ಪ ಬ್ಲ್ಯಾಕ್ ಇತ್ತು ನೋಡಿ. ಇದು ರುಬ್ತಾ ಇದು ನೈಸ್ ಆತಾ ಇದು ನೋಡಿ ವೈಟಾಗಿ ಬಂದಿದೆ. ಈಗ ಇದು ಇನ್ನೂ ವೈಟ್ ಬರುತ್ತಾ? ರುಬ್ಬೋ ಕಲ್ಲಲ್ಲಿ ಈ ಥರ ಹಿಂಗೆ ರುಬ್ಕೊಂಡ್ರೆ ಹಸಿಟ್ಟು ಅನ್ನೋದು ಈ ಥರ ಬರುತ್ತೆ. ಇಡ್ಲಿಗೆ ದೋಸೆಗೆ ಈ ಥರ ಕಲ್ಲಲ್ಲಿ ರುಬ್ಕೊಂಡ್ರೆ ಇದು ಒಂದು ದೋಸೆ ಇಡ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಅಕ್ಕಿ ಹಸಿಟ್ಟು ಅನ್ನೋದು ಫುಲ್ಲು ನುಣ್ಣಕ್ಕೆ ರುಬ್ಕೊಂಡಿದ್ದಾರೆ ನೈಸಾಗಿ. ನೋಡಿ ಈ ಥರ ಇದು ರುಬ್ಕೊಂಡಿರೋಂಥದ್ದು. ನೋಡಿ ಆಲ್ಮೋಸ್ಟ್ 1 ಅವರ್ ಆಗಿದೆ. ನೋಡಿ 1 ಅವರ್ ಆಗಿದೆ. 1 ಅವರ್ ಆಗಿರೋದು ಈಗ ರುಬ್ಕೊಂಡು ನೋಡಿ ಇದರಲ್ಲಿ ಹಾಕ್ಕೊಂತ ಇದ್ದೀವಿ. ಉದ್ದಿನಬೇಳೆ ಇದರಲ್ಲೇ ಸೇಮ್ ಇದರಲ್ಲೇ ರುಬ್ಕೊಂಡಿರೋವಂಥದ್ದು. ಅದರಲ್ಲೇ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದು ಉದ್ದಿನಬೇಳೆ ಎಷ್ಟೊತ್ತಾಗುತ್ತೆ ಸರ್ ಇದು ರುಬ್ಬೋದಕ್ಕೆ? ಹಾಫ್ ಆನ್ ಅವರ್ ಸಾಕು. ನೋಡಿ ಅಕ್ಕಿ ಅನ್ನೋದು 1 ಅವರ್ ಬೇಕು. ಉದ್ದಿನಬೇಳೆ ಅನ್ನೋದು ಒಂದು ಅರ್ಧ ಗಂಟೆಯಲ್ಲಿ ರುಬ್ಕೋಬೋದು. ಆ ಕಾರಣಕ್ಕೆ ಇವರು ಸಪ್ರೇಟ್ ಈ ಥರ ರುಬ್ಕೊಂಡು ನೋಡಿ ಈ ಥರ ಹಾಕೋಣ. ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ರುಬ್ಕೊಂಡ್ಬಿಡ್ತಾರೆ ಉದ್ದಿನಬೇಳೆನ. ಆವಾಗ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡಿ ಅಕ್ಕಿ ಜೊತೆ ಯಾವತ್ತೂ ಈ ಥರ ಉದ್ದಿನಬೇಳೆ ರುಬ್ಕೋಬಾರ್ದಂತೆ. ಆ ಥರ ರುಬ್ಕೊಳೋದ್ರಿಂದ ಇಡ್ಲಿ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಈಗ 3ನೇ ಟೈಮ್ ಆಗ್ತಾ ಇದೆ. ಅಕ್ಕಿ 2 ಟೈಮ್ ಹಾಕ್ಕೊಂಡಿದ್ದಾರೆ. ಒಂದು ಟೈಮ್ ಬಂದು ಉದ್ದಿನಬೇಳೆ 2 ಟೈಮ್ ಹಾಕ್ಕೊಂಡಿದ್ದಾರೆ. ಉದ್ದಿನಬೇಳೆ ನೋಡಿ 2 ಟೈಮ್ ಹಾಕ್ಕೊಂಡಿದ್ದಾರೆ. ಆಗಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡ್ರೆ ನಿಮಗೆ ಇಡ್ಲಿಗೆ ಹಸಿಟ್ಟು ಅನ್ನೋದು ರೆಡಿ ಆಗುತ್ತೆ. ಉದ್ದಿನಬೇಳೆ ಜೊತೆಲೆ ಕಲ್ಲುಪ್ಪು ಹಾಕ್ಕೊಂಡಿರ್ತೀರಾ? ಓಕೆ. ಕಲ್ಲುಪ್ಪು ಹಾಕ್ಕೊಂಡು ಈಗ ಅದನ್ನು ರುಬ್ಕೊಂಡಿರೋಂಥದ್ದು ನೋಡಿ ಎಲ್ಲ ಫುಲ್ ಅದರಲ್ಲಿ ರುಬ್ಕೊಂಡಿದ್ದಾರೆ. ಮತ್ತು ಇದು 1 ಟೈಮ್ ಹಾಕ್ಕೊಂಡಿದ್ದಾರೆ. ಇದು ಲಾಸ್ಟ್ ಟೈಮ್ ಇದರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಈಗ ಮಿಕ್ಸ್ ಲಾಸ್ಟಲ್ಲಿ ಹೋಗೋ ಟೈಮಲ್ಲಿ 1 ಟೈಮ್ ಮಿಕ್ಸ್ ಮಾಡ್ತಾರೆ. ನೈಟು 7-8 ಗಂಟೆಗೆ 1 ಟೈಮ್ ನೀವು ಮಿಕ್ಸ್ ಮಾಡ್ಕೊತೀರಾ. ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟು ಬೆಳಿಗ್ಗೆ ಮತ್ತೆ ಮಿಕ್ಸ್ ಮಾಡಿ ಇವಾಗ ಮತ್ತೆ ಬೆಳಗಿನ ಜಾವ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಇಡ್ಲಿ ಪ್ಲೇಟ್ಗೆ ಹಾಕೋಣ. ನೋಡಿ ಈ ಥರ ಒಂದು ಇಡ್ಲಿ ಹಿಟ್ಟು ಮಾಡ್ಕೊಳೋಂಥದ್ದು ಇಷ್ಟೊಂದು ಪ್ರೋಸೆಸ್ ಆಗುತ್ತೆ. ಬೆಳಿಗ್ಗೆ ಹಳೆ ಸ್ವಲ್ಪ ಇರುತ್ತಲ್ವಾ, ಅದು ಒಂದು ಸ್ವಲ್ಪ ಆಮೇಲೆ ಒಂದು ಕೆಜಿ ಇಟ್ಟು ನಾಳೆ ಮಾಡ್ತಾರಲ್ಲ, ಇದು ನಾಳೆಗೆ ಆಗುತ್ತೆ. ಇವತ್ತಿನ ಸ್ವಲ್ಪ ಎತ್ತಿಟ್ಕೊಂಡಿರ್ತಾರೆ. ಇದು ನಾಳೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಎಲ್ಲಾನು ಫುಲ್ ಎಲ್ಲ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿ ಅರ್ಧ ಮಿಕ್ಸ್ ಮಾಡ್ಕೊಂತೀರ ನೋಡಿ. ಅರ್ಧ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇಡ್ಲಿಗೆ ಹಾಕೋಣ ಅಂತದ್ದು. ಅದರಲ್ಲಿ ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೋಣ ಅಂತದ್ದು. ಓಕೆ ಸರಿ, ಅಷ್ಟೇ ಅಲ್ವಾ ಈ ಇಡ್ಲಿಗೆ? ನೋಡಿ ಮತ್ತೆ ನಾಳೆ ಯಾವ ರೀತಿ ಇಡ್ಲಿ ಮಾಡ್ತಾರೆ ಅಂತ ತೋರಿಸ್ಬೇಕು. ಕೈ ಆಡಿಸಿದ್ರೆ ಓಕೆ ಹುಳಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ಇದನ್ನ ಸಪ್ರೇಟ್ ಆಗಿ ತೆಗೆದಿಟ್ಟು ಮತ್ತೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನೋಡಿ ಆಲ್ಮೋಸ್ಟ್ ಇದು 1 ಲೀಟರ್ ಅಷ್ಟು ಒಂದು ಪಾತ್ರೆ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಅದು ಸ್ವಲ್ಪ ಲೈಟ್ ಆಗಿ ಇರುತ್ತೆ.
ಹುಳಿ ಇರಲ್ಲ. ಹಾ 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 ನೋಡಿ ಇದನ್ನ ಮತ್ತೆ ನಾಳೆ ಮಿಕ್ಸ್ ಮಾಡ್ಕೊಂತೀರಿ. ನಾಳೆಗೆ ಮಿಕ್ಸ್ ಮಾಡಿದ್ರೆ ಇಡ್ಲಿ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ಓಕೆ ಓಕೆ. ಸೋಡಾ ಜಾಸ್ತಿ ಹಾಕ್ಬೇಕಂತ ಅವಶ್ಯಕತೆ ಇರಲ್ಲ, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಆವಾಗ ಸೋಡಾ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಇಡ್ಲಿ ಚೆನ್ನಾಗಿ ಬರುತ್ತೆ. ಎದೆ ಉರಿ ಹೊಟ್ಟೆ ಉಪ್ಪುತ್ತದವೆಲ್ಲ ಅದು ಕಂಪ್ಲೇಂಟ್ಸ್ ಬರುತ್ತೆ ತುಂಬಾ ಜನಕ್ಕೆ. ಅದನ್ನ ಇದು ಮಾಡುವಾಗ ಈ ಮೆಥಡ್ ಇದು ಮಾಡ್ತೀವಿ. ಓಕೆ ಓಕೆ ಓಕೆ. ತುಂಬಾ ಜನ ಗೊತ್ತಿರೋರು ಇದು ಮಾಡ್ತಾರೆ, ಗೊತ್ತಿಲ್ಲದಿರೋರು ಸೋಡಾದಲ್ಲೇ ಇದು ಮಾಡ್ತಾರೆ. ಸೋಡಾ ಹಾಕಿದ್ರೆ ಜಾಸ್ತಿ ಉಬ್ಬುತ್ತೆ ಅನ್ನೋ ಕಾರಣಕ್ಕೆ ಇದು ಮಾಡ್ತಾರೆ. ನೋಡಿ ಉಬ್ಬಬೇಕು ಅಂತಂದ್ರೆ ನೋಡಿ ಒಂದು ದಿನ ಮುಂಚೆನೆ ಅದು ನೀವು ಹಸಿಟ್ಟು ಅನ್ನೋದು ಎತ್ತಿಟ್ಕೊಂಡು ಮತ್ತೆ ಇನ್ನೊಂದ್ ದಿವಸ ಹಾಕೊಂಡ್ರೆ ಅದಕ್ಕೆ ಅದು ಸರಿ ಹೋಗುತ್ತೆ. ಇದು ಸ್ವಲ್ಪ ಹುಳಿ ಮುಂದೆ ಇರುತ್ತಲ್ವಾ, ಬೆಳಿಗ್ಗೆ ನಾವು ಬೇರೆ 3 ಗಂಟೆಗೆ ಬರೋದ್ರಿಂದ ಇಡ್ಲಿನೂ ಚೆನ್ನಾಗಿರುತ್ತೆ. ನೋಡಿದ್ರೆ ಹೌದೌದು ತುಂಬಾ ಚೆನ್ನಾಗಿದೆ. ಸೋಡಾ ಹಾಕ್ತಿವಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಬಿಟ್ಟು ನೋಡಿ ಇದು ರುಬ್ಕೊಂಡಿದ್ರಲ್ಲ ನಿನ್ನೆ ಸಾಯಂಕಾಲ ಇದನ್ನ ರುಬ್ಕೊಂಡಿದ್ರು 3-3:30 ಇದನ್ನ ರುಬ್ಕೊಂಡು ಈಗ ಈ ತರ ಒಂದು ಸಂಜೆ 7 ಗಂಟೆ ಕಲ್ಸಿರ್ತೀವಿ. ಉಪ್ಪು ಹಾಕ್ಬಿಟ್ಟು ನಿನ್ನೆ ಸಂಜೆನೆ ಕಲ್ಸಿಟ್ಟಿರ್ತೀವಿ, ಮಿಕ್ಸಿಂಗ್ ಮಾಡಿ ಇಟ್ಟಿರ್ತೀವಿ. ಓಕೆ. ಬೆಳಿಗ್ಗೆ ಒಂದ್ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಹೊಡೆದ್ಬಿಟ್ಟು ಇಡ್ಲಿ ಹಾಕ್ತಿವಿ. ಒಂದು 1/4 ಗಂಟೆ ಬಿಟ್ಟು ಇಡ್ಲಿ ಹಾಕ್ತಿವಿ. ಓಕೆ ಓಕೆ. ನೋಡಿ ಇಷ್ಟೊಂದು ಆಗಿರುತ್ತೆ. ಇದೆಲ್ಲ ಮಾಡಿ ಈ ತರ ಇಟ್ಕೊಂತಾರೆ. ಮತ್ತೆ ಬೆಳಗಿನ ಜಾವ ಇಡ್ಲಿಯಲ್ಲಿ ನೋಡಿ ಈ ತರ ಪ್ಲೇಟ್ಗಳಲ್ಲಿ ಹಾಕೊಂಡು ಸ್ನೇಹಿತರೆ ನೋಡಿ ಇದು ಉಡಾನ್ ಆ್ಯಪ್ ಇದೆ. ಉಡಾನ್ ಆ್ಯಪಿಂದ ಇವರು ಬುಕ್ ಮಾಡಿದ್ರೆ ಇವರೇ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ನೋಡಿ ಎಲ್ಲ ಫುಲ್ ಬ್ರ್ಯಾಂಡೆಡ್ ಒಳ್ಳೆ ಟಾಟಾ ಕಂಪ್ನಿ, ಟಾಟಾ ಸಾಲ್ಟು ಇದೆಲ್ಲನೂ ಪ್ರತಿಯೊಂದು ನೋಡಿ ಇವ್ರು ಆರ್ಡ್ರ್ ಮಾಡಿದ ತಕ್ಷಣ ಎಲ್ಲನೂ ಈ ಥರ ಗಾಡಿಯಲ್ಲಿ ಬಂದ್ಬಿಡುತ್ತೆ. ಸ್ನೇಹಿತರೆ ನೋಡಿ ಈ ಆ್ಯಪಿಂದ ಇವರು ಎಲ್ಲನೂ ಸಾಮಗ್ರಿ ಫುಲ್ ಏನೇ ಬೇಕು ಅಂದರೂ ಹೋಟೆಲ್ಗೆ ಈ ಆ್ಯಪಿಂದ ಇವರು ತರಿಸ್ಕೊಡ್ತಾರೆ. ಉಡಾನ್ ಆ್ಯಪಲ್ಲಿ ಇದರಲ್ಲಿ ಆ್ಯಪ್ ಬರುತ್ತೆ. ಆ್ಯಪಲ್ಲಿ ಬುಕ್ ಮಾಡಿದ್ರೆ ಅವರೇ ತೊಗೊಂಬಂದು ನಿಮ್ಗೆ ಎಲ್ಲೇ ಯಾವುದೇ ಅಡ್ರೆಸ್ ಇದ್ರೂ ಅವರೇ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿ ಹೋಗ್ತಾರೆ. ಜಾಸ್ತಿ ಯೂಸ್ ಮಾಡೋದು ಏನಕ್ಕಂದ್ರೆ ವಡೆನೂ ಕ್ವಾಂಟಿಟಿ ಬರುತ್ತೆ. ಇವಾಗ ನಮ್ಗೆ 1 kg ಇಷ್ಟೇ ಟಾರ್ಗೆಟ್ ಇರುತ್ತೆ. ಓಕೆ ಓಕೆ. ಆ ಟಾರ್ಗೆಟ್ ನ ಕರೆಕ್ಟ್ ಆಗಿ ಇಲ್ಲಿ ನಾವು ರೀಚ್ ಮಾಡ್ತೀವಿ. ಅಡುಗೆ ಯಾರೇ ಟಾರ್ಗೆಟ್ ಅಂತ ಇರುತ್ತೆ. 1 ಲೀಟರ್ಗೆ ಇಷ್ಟು ಬೇಳೆ ವಡೆ ಬರ್ಬೇಕು. ದೊಡ್ಡದಾದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ, 60 ಬರುತ್ತೆ. ಆಮೇಲೆ ಚಿಕ್ಕದಾದ್ರೆ ಈಗ ನಾವು ಹಾಕಿರೋ ಸೈಜ್ ಇದೆಯಲ್ಲ ಅದು 90+ ಬರುತ್ತೆ. ಬೇರೆ ಆದ್ರೆ ದೊಡ್ಡ ಹೋಟ್ಲಲ್ಲಿ ದೊಡ್ಡ ವಡೆ ಹಾಕ್ತಾರೆ. ಅವ್ರದ್ದು ಒಂದು 40, 50, 60 ಆ ರೀತಿ ಒಂದು ಟಾರ್ಗೆಟ್ ಇರುತ್ತಲ್ವಾ, ಆ ಟಾರ್ಗೆಟ್ ರೀಚ್ ಮಾಡ್ತಾರೆ. ಯಾಕಂದ್ರೆ ಹೇಳಿದ್ರೆ ಅದು ಅಷ್ಟೇ ಕ್ವಾಲಿಟಿ ಇರುತ್ತೆ ಆ ಬೇಳೆ. ಡಬಲ್ ಗೋಡ ಚೆನ್ನಾಗಿ ಬರುತ್ತೆ. ಡಬಲ್ ಗೋಡ ಬರುತ್ತೆ. ಇದು ಯೂಸ್ ಏನಂದ್ರೆ ಡಿಮಾರ್ಟ್ ಅಲ್ಲಿ ತರ್ತಾರಲ್ವಾ, ಅದು ಸ್ವಲ್ಪ ಸೆಕೆಂಡ್ ಇರುತ್ತೆ ಕ್ವಾಲಿಟಿ. ಅಷ್ಟೊಂದು ರೀಚ್ ಆಗಲ್ಲ ವಡೆ. ಮತ್ತೆ ಮಿಕ್ಸಿಯಲ್ಲಿ ರುಬ್ತಾರೆ ಅವರು, ಹಾಗಾಗಿ ಅಷ್ಟೊಂದು ವಡೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಮಿಕ್ಸಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಸಾಂಬಾರ ಇನ್ನೊಂದು ಟೇಸ್ಟ್ ಬರುತ್ತೆ. ಹೌದು, ಬಿಸಿ ಆಗ್ಬಿಡುತ್ತೆ. ಮತ್ತೆ ಅಷ್ಟೊಂದು ನುಣ್ಣಗ್ ಬರಲ್ಲ. ಅಂದ್ರೆ ಇವಾಗ ಬುದ್ಧಿ ಮಾಡೋದಕ್ಕೂ ರುಬ್ಬಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದು ಮಿಕ್ಸಿಯಲ್ಲಿ ಏನಂದ್ರೆ ಕಟ್ ಹಾಕಿ ನೈಸ್ ಆಗೋದು. ಇದು ಆಗಲ್ಲ, ಜಜ್ಜಿ ನೈಸ್ ಆಗೋದು. ಆ ರೀತಿ ಆದ್ರೆ ಚೆನ್ನಾಗಿ ಬರುತ್ತೆ. ಈ ಉದ್ದಿನ ಬೇಳೆ ಆಗ್ಲಿ, ಚಟ್ನಿ ಯಾವುದೇ ರೀತಿ ಹೌದು. ಗ್ರೈಂಡರ್ ಈಗ ನಾವು ಮನೆಯಲ್ಲೂ ಅಷ್ಟೇ ಗ್ರೈಂಡರ್ ಯೂಸ್ ಮಾಡೋದು, ಮಿಕ್ಸಿಯಲ್ಲಿ ಯೂಸ್ ಮಾಡಲ್ಲ. ಚಿಕ್ಕದ್ರಲ್ಲೂ ಬರುತ್ತೆ. ಚಿಕ್ಕದು ಬರುತ್ತೆ, 2 ಲೀಟರ್ ಬರುತ್ತೆ. 1.5 ಲೀಟರ್ ಸಿಗುತ್ತೆ. ಎಲ್ಲ ಮಾರ್ಕೆಟ್ ಎಲ್ಲ ಬರುತ್ತೆ. ಹೌದು, ಸಿಟಿ ಮಾರ್ಕೆಟ್ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಗ್ರೈಂಡರ್ ಅಂತ ಬರುತ್ತಲ್ಲ ಒಂದು, ಆ ತರ ಗ್ರೈಂಡರ್ ಅಲ್ಲೂ ಮಾಡ್ಬೋದು, ಏನ್ ತೊಂದ್ರೆ. ಯಾವಾಗ ಈ ಕಲ್ಲು ಇರುತ್ತಲ್ವಾ ಅದು ಚೆನ್ನಾಗಿ ಬರುತ್ತೆ. ಮಿಕ್ಸಿಯಲ್ಲಿ ಅಂದ್ರೆ ಬ್ಲೇಡ್ ಅಲ್ವಾ ಅದು ಕಟ್ಟಾಗಿ ನೈಸ್ ಆಗೋದು ಓಡ್ತಾ. ಈ ಕಲ್ಲಲ್ಲಾದ್ರೆ ಕರೆಕ್ಟ್ ಜಜ್ಜಿ ಒಂಥರ ಹಾಲು ಬಂದಂಗೆ ಬರುತ್ತೆ. ಆವಾಗ ಇಡ್ಲಿ ಆಗ್ಲಿ ದೋಸೆ ಆಗ್ಲಿ, ಹೌದು ಇಡ್ಲಿ ಆಗ್ಲಿ ದೋಸೆ ಆಗ್ಲಿ ಪ್ರತಿಯೊಂದೂ ಚೆನ್ನಾಗಿ ಬರುತ್ತೆ. ಸ್ಮೂತ್ ಬರೋದು ಹಾಗೇನೆ. ಈ ಮನೇಲಿ ಏನಂದ್ರೆ ಮಿಕ್ಸಿಯಲ್ಲಿ ರುಬ್ತಾರೆ, ಅದು ಹಾರ್ಡ್ ಬರುತ್ತೆ. ಅವ್ರು ಏನ್ ಅನ್ಕೊಂತಾರೆ, ನಾವು ಹೋಟ್ಲೆಲ್ಲ ಏನೋ ಹಾಕ್ತಾರೆ ಹಾಗೆ ಅಂತ. ಏನು ಹಾಕಲ್ಲ. ಅಂದ್ರೆ ರುಬ್ಬೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಅಷ್ಟೇ. ಟೇಸ್ಟ್ ಹೌದು. ಒಳ್ಳೆ ಡೆಲಿವರಿ ಕೊಡ್ತಾರೆ. ನಾವು ಯಾವಾಗ ಇವತ್ತು ಬುಕ್ ಮಾಡಿದ್ರೆ ಉಡಾನ್ ಅಂತ. ಅಂದ್ರೆ ಡೆಲಿವರಿ ಕರೆಕ್ಟ್
ಕರೆಕ್ಟಾಗಿ ಪಕ್ಕ ಟೈಮಿಂಗ್ಸ್ ಇರುತ್ತೆ. ಓಕೆ. ಡೆಲಿವರಿ ಫುಡ್ ಅಂದರೆ ಐಟಮು ಅಷ್ಟೇ ಚೆನ್ನಾಗಿರುತ್ತೆ, ಎಲ್ಲ ಕ್ವಾಲಿಟಿನೂ ಇರುತ್ತೆ. ನಾವು ಯಾವ್ದು ಕ್ವಾಲಿಟಿ ಇದು ಮಾಡ್ಬೋದು ಅದನ್ನ ಬೇಕಾದ್ ಮಾಡ್ಬೋದು. ಅಕಸ್ಮಾತ್ ನಮಗೆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನು ಮಾಡ್ಬೋದು, ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಹೌದು, ಆಪ್ಷನ್ ಇದೆ. ಒನ್ ಡೇಲಿ ಇದು ಮಾಡ್ತಾರೆ. ಮತ್ತು ಎಕ್ಸಿಕ್ಯೂಟಿವ್ ಎಲ್ಲ ಬರ್ತಾ ಇರ್ತಾರೆ, ಅವ್ರ ಮೂಲಕನೂ ನಾವು ಆರ್ಡರ್ ಹಾಕ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಏನೇ ಒಂದು ಇದ್ರೂ ತಗೊತಾರೆ, ಅಕ್ಸೆಪ್ಟ್ ಮಾಡ್ಕೊತಾರೆ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ರೇಟು ನಮಗೆ ಒಂದು ರೀಸನೇಬಲ್ ರೇಟ್ ಇರುತ್ತೆ. ಆ ರೇಟ್ ನಮಗೂ ವರ್ಕೌಟ್ ಆಗುತ್ತೆ. ಪ್ರತಿಯೊಂದು A to Z ಅಂದರೆ ವೆಜಿಟೇಬಲ್ಸ್ ಇಂದ ಹಿಡಿದು ಪ್ರತಿಯೊಂದು ಎಣ್ಣೆ ಆಗಲಿ, ಹೌದು, ವೆಜಿಟೇಬಲ್ಸನ್ನು ಕೊಡ್ತಾರೆ. ಎಲ್ಲ ಕ್ರೆಡಿಟ್ ಜಾಸ್ತಿ. ಹೌದು, ಏನು ನಾವು ಹೊರಗಡೆ ತರೋದೇ ಇಲ್ಲ, ಇಲ್ಲಿಂದನೇ ಬರುತ್ತೆ. ನೋಡಿ, ಕ್ವಾಲಿಟಿನೂ ಹಾಗಿರುತ್ತೆ. ತರಕಾರಿ ಆಗಲಿ, ಟೊಮೆಟೊ ಆಗಲಿ, ಪ್ರತಿಯೊಂದು ಎಲ್ಲ ಚೆನ್ನಾಗಿರುತ್ತೆ. ಪ್ರಾಬ್ಲಮ್. ಓಕೆ. ಈ ಥರ ಡಬ್ಬಲ್ ಹಾಕಿ ಇಟ್ಕೊಂಡಿರ್ತಾರೆ. ಡಬ್ಬಲ್ ಹಾಕಿ ಇಟ್ಕೊಂಡು ಮತ್ತೆ ಇದು ಚೆನ್ನಾಗಿ ಹುಳಿ ಬಂದಿರುತ್ತೆ. ಹುಳಿ ಬಂದಾದ್ಮೇಲೆ ಬೆಳಗ್ಗೆ ಬಂದು ಈ ಥರ ಇಡ್ಲಿಯಲ್ಲಿ ಹಾಕೋಣ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಇಡ್ಲಿನೂ ಅಷ್ಟೇ ಒಂದು ಒಳ್ಳೆ ಸ್ಮೂತಾಗಿ ನೀಟಾಗಿ ಬರ್ತದೆ. ಈ ಥರ ಪ್ಲೇಟ್ಸ್ ಎಲ್ಲನೂ ನಾನ್ ಸ್ಟಿಕ್ ಪ್ಲೇಟ್ಸ್ ಇದೆಲ್ಲ. ಹಾಂ, ಇದು ಮುಂಚೆನೇ ಆಯಿಲ್ ಹಾಕೊಂಡಿರ್ತೀರಲ್ಲ? ಹಾಂ ಹಾಂ. ಓಕೆ. ಓಕೆ. ಅಷ್ಟೇ ಪ್ಲೇಟಲ್ಲಿ ಎಲ್ಲನೂ ಪ್ಲೇಟ್ಗಳಲ್ಲಿ ಹಾಕಿ ಇಟ್ಕೊಳ್ಳಿ. ಇದು ಒಂದು ಎಷ್ಟೊಂದು ರೇಟ್ ಬಿಡ್ತೀರಾ ಸರ್ ಅದರಲ್ಲಿ? ನೋಡಿ, ಒಂದು 10 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ. ನೋಡಿ, ಇವರು ಕ್ಯಾಟ್ರಿಂಗ್ ಎಲ್ಲನೂ ಮಾಡಿಕೊಡ್ತಾರೆ. ಕ್ಯಾಟ್ರಿಂಗ್ಗೆ ಬೇಕಾದಂಥ ಸಾಮಗ್ರಿಗಳೆಲ್ಲನೂ ಇಲ್ಲೇ ಇದೆ. ಒಂದು 50-60 ಜನ, 100 ಜನ, 200 ಜನ ಬೇಕು ಅಂದರೆ ಇವರು ಮಾಡಿಕೊಡ್ತಾರೆ. ನೋಡಿ, ಎಲ್ಲ ಪಾರ್ಸಲ್ ಪಾತ್ರೆಗಳು ಮತ್ತು ಅಕ್ಕಿ. ಇದು ಸ್ಟೋರೇಜು ರೂಮ್ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲೇ. ನೋಡಿ, ಇಲ್ಲಿ ಹೋಟೆಲ್ ಚಿಕ್ಕದಿರೋ ಕಾರಣಕ್ಕೆ ಇಲ್ಲಿ ಇದು ಸಪ್ರೇಟಾಗಿ ಇದೆ, ಒಂದು ಸೆಟ್ರ್ ತಗೊಂಡು ಮಾಡ್ಕೊಂಡಿರೋದು. 10ರಿಂದ ಒಂದು 12 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ಈಗ ಇಳಿಸ್ಕೊಂಡಿದ್ದಾರೆ. ಇಡ್ಲಿ ಅನ್ನೋದು ರೆಡಿ ಆಗಿದೆ. ಈಗ ಜನ ಬಂದಿದ ತಕ್ಷಣ ಇಲ್ಲಿ ಬಿಸಿ ತೆಗೆದು ಇಲ್ಲಿಂದ ಕೊಡ್ತಾ ಇರ್ತಾರೆ. ಇಡ್ಲಿ ಎಲ್ಲ ಬಂದಿದೆ. ಇಡ್ಲಿ ಅನ್ನೋದು ನೋಡಿ ರೆಡಿ ಆಗಿದೆ. ನೋಡಿ, ಎಷ್ಟು ಸಕ್ಕತ್ತಾಗಿ ಬಂದಿರೋ ಅಂಥದ್ದು. ಇದು ನಾನ್ ಸ್ಟಿಕ್ಕಲ್ಲಿ ಮಾಡಿರೋಂಥದ್ದು. ನೋಡಿ, ಮೃದುವಾಗಿ ಸಕ್ಕತ್ತಾಗಿ ನೋಡಿ ಆಗಿರೋ ಇಡ್ಲಿ ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತಾರೆ. ಕ್ಯಾಟ್ರಿಂಗಿಗೆ ಮಾಮೂಲಿ ರೆಗ್ಯುಲರ್ ಊಟ ಅಂತ ಬರುತ್ತೆ. ಅಂದರೆ ಒಂದು ಬಾತು, ಅದಕ್ಕೆ ತಕ್ಕ ಚಟ್ನಿ, ಇಲ್ಲಾಂದ್ರೆ ಮೊಸರು ಬಜ್ಜಿ, ಇಲ್ಲಾಂದ್ರೆ ಅನ್ನ ಸಾಂಬಾರು, ರಸಮ್ಮು, ಮಜ್ಜಿಗೆ, ಆಮೇಲೆ ಹೋಳಿಗೆ, ಪಾಯಸ, ಪಲ್ಯ ಒಂದು 2 ಥರ. ಹಾಂ, ಹೋಳಿಗೆನು ಅಂದರೆ ಹೋಳಿಗೆ ಮಾಡಿಸ್ಕೊಡ್ತೀವಿ. ಇಲ್ಲಿ ಮಾಡಲ್ಲ, ನಾವು ಹೊರಗಡೆ ಮಾಡ್ತೀವಿ. ಹೊರಗಡೆ ರೆಡಿ ಮಾಡ್ಕೊಡ್ತೀವಿ. ಹೌದು, ಎಷ್ಟು ಬೇಕೋ ಅಷ್ಟು ಮಾಡ್ಕೊಡ್ತೀವಿ. ಕೆಲವು ಜಾಸ್ತಿ ಹೇಳಿದ್ರೆ ನಾವು ಜನ ಕರೆಸ್ತೀವಿ, ಯಾಕಂದ್ರೆ ಲೇಬರ್ ಹೊರಗಡೆ ಇರ್ತಾರಲ್ಲ, ಅವ್ರನ್ನ ಕರೆಸಿ ಮಾಡಿಸ್ಕೊಡ್ತೀವಿ. ಇದು ದುಮ್ಸಂದ್ರದಲ್ಲಿ ಸರ್ಕಲ್ ಅಲ್ಲಿ ಇರುವಂತದ್ದು. ನಿಮ್ಗೆ ಎಲ್ಲೇ ಏನೇ ಬೇಕು ಅಂದ್ರೂ ಇದು ಜಸ್ಟ್ ಕೊಡ್ತಿಗೆಗಿಂತ ಸರ್ಜಾಪುರ, ಹತ್ತಿಬೆಲೆ ಈ ಸರೌಂಡಿಂಗ್ ಅಲ್ಲಿ ಯಾರೇ ಏನೇ ಬೇಕಾದ್ರು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಯೂರ್ ವೆಜ್ಜು ಉಡುಪಿ ಸ್ಟೈಲಲ್ಲಿ ಇವರು ಮಾಡ್ಕೊಡ್ತಾರೆ. ಯಾವುದೇ ಒಂದು ಪ್ಯಾಕೆಟ್ ಸಾಂಬಾರ್ ಪುಡಿ ಆಗಲಿ ಏನೇ ಯೂಸ್ ಮಾಡ್ತೀರಾ ಇದು ನೀಟಾಗಿ ಇವರು ಹೋಟ್ಲಲ್ಲೇ ಮಾಡ್ಕೊಡೋವಂಥದ್ದು. ಯಾರಿಗೆ ಏನೇ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವ್ರ ನಂಬರ್ ಹೇಳಿ ಸರ್ ನಿಮ್ಮದು. 98441322. ನೋಡಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ಇವ್ರ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನೋಡಿ, ಇವತ್ತು ಒಂದು ಉಡುಪಿ ಹೋಟೆಲ್ ಬಂದಿದ್ದೀನಿ. ಉಡುಪಿ ಸ್ಟೈಲಲ್ಲಿ ಮಾಡೋವಂಥ ಅಡುಗೆಗಳೆಲ್ಲನೂ ಫುಲ್ಲು ಬರುತ್ತೆ. ನೀವೆಲ್ಲ ಡೈಲಿ ಬರ್ತೀರಾ ಸರ್ ಇಲ್ಲಿ ಕಾಫಿ? ಹಾಂ.
ಇಲ್ಲಿ ಕೆಲಸ ಇಲ್ಲಿ ಗ್ರೀನ್ವುಡ್. ಹಾಂ ನೋಡಿ 5 ಗಂಟೆಗೆ ಶುರು ಆಗಿದೆ ಇಲ್ಲಿ ನೋಡಿ. ಆಲ್ಮೋಸ್ಟ್ ಇವರು 3 ಗಂಟೆಗೆ ಬಂದು ಇಲ್ಲಿ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಜನ ಕ್ಯೂ ನಿಂತ್ಕೊಂಡಿರ್ತಾರೆ ಇಲ್ಲಿ ನೋಡಿ. ಕಾಫಿ ಟೀ ಇಲ್ಲಿ ಮಾಡಿಕೊಡ್ತಾ ಇರ್ತಾರೆ ಆಲ್ರೆಡಿ. ನೋಡಿ ಇಲ್ಲಿ ಉಡುಪಿ ಹೋಟ್ಲಲ್ಲಿ ಸಿಗುವಂಥ ಟಿಫನ್ ಐಟಮು ಇಡ್ಲಿ, ದೋಸೆ, ಪೂರಿ, ಪಲಾವು ಮತ್ತು ರೈಸ್ ಬಾತು, ಪಾನಿಪುರಿ. ಸಾಯಂಕಾಲ ಪಾನಿಪುರಿ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಇಡ್ಲಿ. ಮತ್ತು ನೋಡಿ ಇದೆಲ್ಲ ಒರಿಜಿನಲ್ ಇವ್ರದ್ದೇ ಮಾಡಿರೋಂಥ ಅಡುಗೆಗಳಿದೆಲ್ಲ. ಕೆಲವು ಕಾಳುಗಳೆಲ್ಲ ಇಲ್ಲಿ ತಗಲಾಕೊಂತಾರೆ. ಹೌದೌದೌದು, ಸೈಡಲ್ಲಿ ತಗಲಾಕೊಂಡಿರುತ್ತೆ ನೋಡಿ. ಅದನ್ನೆಲ್ಲ ತೆಗೆದು ಮತ್ತೆ ಒಂದೇ ಸರಿ ಈ ಥರ ಜಸ್ಟ್ ಒಂದು 5 ನಿಮಿಷಕ್ಕೆ ಒಂದ್ಸರಿ ಈ ಥರ ಮಾಡ್ತಾ ಇರ್ಬೇಕು. ಈ ಥರ ಮಾಡಿದ್ರೆ ಫುಲ್ ನುಣ್ಣಕ್ಕೆ ಎಲ್ಲ ರುಬ್ಕೊಂಡು. ಹಾಂ ನೋಡಿ, ಆ ಕಾರಣಕ್ಕೆ ನೋಡಿ ಈ ಥರ ತೆಗಿತಾ ಇರ್ತಾರಲ್ಲ ಸೈಡ್ಗೆಲ್ಲ. ಹಾಂ ನೋಡಿ, ಏನೇ ನೀವು ಇಡ್ಲಿ ಮಾಡ್ಬೇಕಂದ್ರೆ ಈ ಥರ ಒಳ್ಳಲ್ಲಿ ರುಬ್ಕೊಂಡ್ರೆ ನಿಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಫೈನಾಗಿ ನೈಸಾಗಿ ಇರುತ್ತೆ. ನೀವು ಮಿಕ್ಸಿಯಲ್ಲಿ ಮಾಡೋದ್ರಿಂದ ಆ ಟೇಸ್ಟ್ ಅನ್ನೋದು ಇರೋದಿಲ್ಲ. ನೀವು ಎಷ್ಟೇ ಏನೇ ಮಾಡಿದ್ರೂ ಆ ಟೇಸ್ಟ್ ಬರೋದಿಲ್ಲ ನೋಡಿ. ಈ ಥರ ಇವರು ರುಬ್ಬಿ ಮಾಡೋದ್ರಿಂದ ಇದು ವಡೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ವಡೆಗೆ ರುಬ್ಕೊಂಡಿದ್ದಾರೆ, ಫುಲ್ ಫೈನಾಗಿ ರುಬ್ಕೊಂಡಿರೋದು ನೋಡಿ. ನೈಸಾಗಿರಬೇಕು, ನೈಸಾಗಿ ಇದು ರುಬ್ಕೊಂಡಿರೋದು. ಈಗ ಇನ್ನೊಂದು 2 ನಿಮಿಷದಲ್ಲಿ ಇದು ತೆಗಿತಾರೆ ಇದನ್ನು. ನೋಡಿ, ವಡೆಗೆ ಉದ್ದಿನಬೇಳೆ ಅನ್ನೋದು ಫುಲ್ ಫೈನಾಗಿ ನೈಸಾಗಿ ರುಬ್ಕೊಂಡಿದ್ದಾರೆ. ನೈಸಾಗಿ ರುಬ್ಕೊಂಡಿರೋದು ಈಗ ತೆಗಿತಾ ಇದ್ದಾರೆ ನೋಡಿ. ಈ ಥರ ನೈಸಾಗಿ ರುಬ್ಕೊಂಡಿರೋಂಥದ್ದು. ಮತ್ತು ನೆಕ್ಸ್ಟ್ ಟೈಮ್ 2ನೇ ಟೈಮ್ ಹಾಕ್ಕೊತಾ ಇದ್ದಾರೆ ನೋಡಿ. ವಡೆಗೆ ಇದು ಮಸಾಲಾಗೆ ಹಾಕ್ಕೊತಾ ಇದ್ದಾರೆ. ಹಸಿಮೆಣಸಿನಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ. ನೋಡಿ ನೋಡಿ, ಇದು 4 ಐಟಮ್ ಹಾಕ್ಕೊಂಡು ಸಣ್ಣಕ್ಕೆ ಹಚ್ಚಿರೋ ಅಂಥದ್ದು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾರೆ. ಉದ್ದಿನಬೇಳೆ ಅನ್ನೋದು ಒಂದು 2 kg ಇದೆ. 2 kg ಅಷ್ಟು ಹಿಟ್ಟಿದೆಯಲ್ಲ ಇದು. 2 kg ಅಷ್ಟು ಹಿಟ್ಟಿದೆ, ಅದರಲ್ಲೇ 2 ಇಡೀ ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದಾರೆ. ಹಾಂ ನೋಡಿ, ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಜಸ್ಟ್ ಕೈಯಲ್ಲಿ ತಗೊಂಡು ಜಸ್ಟ್ ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿ ಬಿಡೋದು. ಇದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಥರ ಏನೇ ಮಾಡಬೇಕಂದ್ರೂ ಪೂರಿ ಮತ್ತು ವಡೆ ಏನೇ ಮಾಡಬೇಕಂದ್ರೂ ಈ ಥರ ಮಾಡ್ಕೊತಾರೆ. ಮಾಡ್ಕೊಂಡಿದ್ದಾದ್ಮೇಲೆ ಸಾಯಂಕಾಲ ಈ ಎಣ್ಣೆ ತೆಗೆದು ಆಚೆ ಬಿಸಾಕಿ ಹೋಗೋವಂಥದ್ದು. ಮತ್ತು ದಿನ ಡೈಲಿ ಇದು ಹೊಸ ಎಣ್ಣೆ ಯೂಸ್ ಮಾಡ್ತಾಯಿದ್ದಾರೆ. ನೋಡಿ, ವಡೆ ಅನ್ನೋದು ಒಂದು 50ಇಂದ 60% ಆಗಿದೆ ಈಗ ನೋಡಿ. ಈ ಥರ ಕಲರ್ ಬರಬೇಕು ನೋಡಿ. ಒಳಗಡೆ ಬೆಂದಿರುತ್ತೆ ಮತ್ತು ಸ್ವಲ್ಪ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊತಾರೆ ನೋಡಿ. ಇದು ಸ್ಟೀಲ್ ಬಾಂಡ್ಲಿ. ಇದು ಸ್ಟೀಲ್ ಬಾಂಡ್ಲಿಯಲ್ಲಿ ಯಾವುದೇ ರೀತಿ ಒಂದು ಏನೇ ಒಂದು ಅಡುಗೆ ಮಾಡಬೇಕಂದ್ರೆ ಸೂಪರಾಗಿರುತ್ತೆ. ಬೇರೆ ಕಡೆ ನಾನು ಕೇಳಿದ್ದೆ, ಅದರಿಂದ ಹೇಳ್ತಾರಂಥದ್ದು ನೋಡಿ. ಸರ್ ಕೂಡ ಇವರು ಎಲ್ಲರೂ ಸ್ಟೀಲ್ ಬಾಂಡ್ಲಿನ ಯೂಸ್ ಮಾಡ್ತಾರೆ, ಯಾಕಂದ್ರೆ ಲೈಫ್ ಬರುತ್ತೆ. ಆಯಿಲ್ ಹೌದು, ಏನೇ ಒಂದು ಸ್ವೀಟ್ ಆಗಲಿ ಹೌದು ಏನೇ ಮಾಡಬೇಕು ಹೌದು. ಇದು 1-2 ಟೈಮ್ ಹಾಕಿದ ತಕ್ಷಣ ಎಣ್ಣೆ ಅನ್ನೋದು ಈ ಥರ ಕಲರ್ ಬಂದ್ಬಿಡುತ್ತಲ್ಲ, ಕಲರ್ ಬಂದ್ಬಿಡುತ್ತೆ. ಹಾಂ ಲೈಟ್ ಬ್ಲ್ಯಾಕ್ ಆಗಿಬಿಡುತ್ತೆ. ಹೌದೌದು. ಅದು ಯಾವಾಗಲೂ ಇದು ಮಾಡ್ತಾ ಇದ್ದಾಗ ನೋಡಿ, ಕೆಳಗಡೆ ತಳ ಅನ್ನೋದು ಫುಲ್ ಬ್ಲ್ಯಾಕ್ ಆಗಿದೆ. ಆ ಕಾರಣಕ್ಕೆ ಇದು ಬ್ಲ್ಯಾಕ್ ಆಗಿರೋ ಅಂಥದ್ದು ಎಣ್ಣೆ.
ವಡೆ ಅನ್ನೋದು ರೆಡಿ ಆಗಿದೆ, ಈಗ ತೆಗಿತಾ ಇದ್ದಾರೆ. ವಡೆ ಅನ್ನೋದು ರೆಡಿ. ಟೈಮ್ ಬಂದು 5 ಗಂಟೆ ಆಗಿದೆ. 5 ಗಂಟೆಗೆ ಕಸ್ಟಮರ್ ಸ್ಟಾರ್ಟ್ ಆಗಿದೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿ? ಸುಮಾರು ವರ್ಷ. ಓಕೆ ಓಕೆ. 4 ವರ್ಷನಾ? ಸಂಜನ್ಸಾ? ಓಕೆ ಓಕೆ ಓಕೆ. ನೋಡಿ ಸಂಜನ್ಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋರು ಇಲ್ಲೇನೆ ಪಾರ್ಸಲ್ ತೊಗೊಂಡೋಗ್ತಾ ಇದ್ದಾರೆ. ನೀವು ತೊಗೊಂಡೋಗಿ ಅಲ್ಲೇ ತಿನ್ನೋ ಅಂಥದ್ದಾ? ಓ ವೆರಿ ಗುಡ್ ವೆರಿ ಗುಡ್. ಹಾಂ 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 ಹಾಂ. ಓಕೆ ಓಕೆ. ಹಾಂ ಹಾಂ ಹಾಂ. ಅಷ್ಟೊತ್ತಿಗೆ ಮಾಡೋದಕ್ಕೆ ಆಗೋದಿಲ್ಲ. ಹಾಂ ಹಾಂ ಹಾಂ. ನೋಡಿ 5 ಗಂಟೆಗೆ ಮನೇಲಿ ಮಾಡೋದಕ್ಕೆ ಆಗೋದಿಲ್ಲ, ಆ ಕಾರಣಕ್ಕೆ ಡೈಲಿ ಇಲ್ಲಿ ಬಂದು ತೊಗೊಂಡೋಗೋದು. ಓಕೆ ವೆರಿ ಗುಡ್ ಸರ್, ವೆರಿ ಗುಡ್, ಥ್ಯಾಂಕ್ ಯು. ಸಾಗುಗೆ ಆ ಕಡೆ ಇರೋದು ಪಲಾವ್ಗೆ. ಇದು 3 ಮಾಡ್ತಾ ಇದ್ದೀರಾ? ಯಾವ್ಯಾವುದು? ಪಲಾವು, ಸಾಗು, ಇಡ್ಲಿ ಸಾಂಬಾರು. ನೋಡಿ ಸೆಂಟ್ರಲ್ ಇರೋದು ಇಡ್ಲಿ ಸಾಂಬಾರ್ಗೆ. ಇಡ್ಲಿ ಸಾಂಬಾರ್ಗೆ ಇದು ಎಲ್ಲನೂ ಮಸಾಲ ಮಾಡ್ತಾರಂತ. ಅದು ಪಲಾವ್ಗೆ. ಪಲಾವು, ಇಡ್ಲಿ ಸಾಂಬಾರು, ಮತ್ತು ಇದು ಬಂದು ಸಾಗು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಹಸಿಮೆಣಸಿನ್ಕಾಯಿ ಆ ಕಡೆ ಪಲಾವ್ಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಇಡ್ಲಿ ಸಾಂಬಾರ್ಗೆ ಚಕ್ಕೆ ಹಾಕ್ಕೊಂಡಿದ್ದಾರೆ. ಇದು ಸಾಗುಗೆ ಚಕ್ಕೆ, ಹಸಿಮೆಣಸಿನ್ಕಾಯಿ, ಕಬ್ಬೆ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಚಕ್ಕೆ. ನೋಡಿ ಮೆಣಸು ಹಾಕ್ಕೊತಾ ಇದ್ದಾರೆ. ಇಡ್ಲಿ ಸಾಂಬಾರ್ಗೆ ಮೆಣಸು. ನೋಡಿ ಧನಿಯಾ ಹಾಕ್ಕೊತಾ ಇದ್ದಾರೆ. ಪಲಾವ್ಗೆ ಧನಿಯಾ. ಇದು ಸಾಗು. ಈ ಕಡೆ ಅದಕ್ಕೆ ಸಾಗು. ಜೀರಿಗೆ ಹಾಕ್ಕೊತಾ ಇದ್ದಾರೆ. ಜೀರಿಗೆ ಒಂದು 2 ಸ್ಪೂನಷ್ಟು ಜೀರಿಗೆ. ಲವಂಗ. ಲವಂಗ ಒಂದು 10ರಿಂದ 15 ಲವಂಗ ಹಾಕ್ಕೊಂಡಿದ್ದಾರೆ. ನೋಡಿ ಆ ಕಡೆ ಪಲಾವ್ಗೆ ಲವಂಗ. ಹಾಂ, ಸಾಂಬಾರಿಗೆ ಹಾಕ್ತಾ ಇಲ್ಲ. ಸಾಂಬಾರಿಗೆ ಹಾಕ್ತಾರೆ. ಇಡ್ಲಿ ಸಾಂಬಾರಿಗೆ ಲವಂಗ ಇಲ್ಲ. ನೋಡಿ ಯಾಲಕ್ಕಿ ಒಂದು 10ರಿಂದ 15 ಹಾಕ್ಕೊತಾ ಇದ್ದಾರೆ. ಸಾಗುಗೆ ಮತ್ತು ಪಲಾವ್ಗೆ. ಆ ಕಡೆ ಪಲಾವ್ಗೆ ಇದು ಪಲಾವ್. ಹಾಂ, ಏನದು? ಮರಾಠಿ ಮೊಗ್ಗು. ಮರಾಠಿ ಮೊಗ್ಗು ಓನ್ಲಿ ಪಲಾವ್ಗೆ ಹಾಕ್ಕೊಂಡಿದ್ದಾರೆ. ಓನ್ಲಿ ಪಲಾವ್ಗೆ ಮರಾಠಿ ಮೊಗ್ಗು ಹಾಕ್ಕೊಂಡಿದ್ದಾರೆ. ಸೋಂಪು ಹಾಕ್ಕೊತಾ ಇದ್ದಾರೆ. ನೋಡಿ ಪಲಾವ್ಗೆ ಸೋಂಪು ಹಾಕ್ಕೊಂಡಿದ್ದಾರೆ. ಒಂದು 2 ಸ್ಪೂನಷ್ಟು ಸೋಂಪು. ಹಾಂ, ಇಡ್ಲಿ ಸಾಂಬಾರ್ಗೆ ಬೆಳಗ್ಗೆ ಮೆಣಸಿನ್ಕಾಯಿ ಒಂದು 1/4 kg ಅಷ್ಟು ಹಾಕ್ಕೊಂಡಿದ್ದಾರೆ. ಸಾಗುಗೆ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಒಂದು 10ರಿಂದ 15 ಇದೆ. ಇದು ಬಂದು ಒಂದು 1/4 kg ಅಷ್ಟು ಹಾಕ್ಕೊಂಡಿರೋಂಥದ್ದು. ನೋಡಿ ಈಗ ಕಳೆಪಪ್ಪು ಹಾಕ್ಕೊತಾ ಇದ್ದಾರೆ. ಕಳೆಪಪ್ಪು ಸಾಗು ಮಾತ್ರ 1 ಸೇರು ಕಳೆಪಪ್ಪು ಹಾಕ್ಕೊಂಡು. ನೋಡಿ ಈಗ ಶುಂಠಿ ಹಾಕ್ಕೊತಾ ಇದ್ದಾರೆ. ಸಾಗುಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದಾರೆ. ಇದು ಬೆಳ್ಳುಳ್ಳಿ ಪೇಸ್ಟಾ? ಹಾಂ ಹಾಂ ಹಾಂ. ನೋಡಿ ಪಲಾವ್ಗೆ ಬೆಳ್ಳುಳ್ಳಿ ಪೇಸ್ಟ್ ಇದು. ಓಕೆ, ಬೆಳ್ಳುಳ್ಳಿ ಮತ್ತು ಶುಂಠಿ. ನೋಡಿ ಇದು ಇಡ್ಲಿ ಸಾಂಬಾರ್ಗೆ ಮಾಡ್ತಾ ಇರೋಂಥದ್ದು ಒಂದು ಮಸಾಲೆ. ಎಣ್ಣೆ ಬಿಸಿ ಆದಮೇಲೆ ಹಿಂಗೆ ಹಾಕ್ಕೊತಾ ಇದ್ದಾರೆ. ಇದು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಸರ್ ಹಿಂಗು? ಓಕೆ ಓಕೆ. ಹಾಂ, ಇದು ಹೋಲ್ಸೇಲ್ ಅಂಗಡಿಗಳೆಲ್ಲ ಸಿಗುತ್ತಲ್ಲ? ಹಾಂ ಹಾಂ. ಈಗ ಮೆಂತೆ ಹಾಕ್ಕೊಂಡಿದ್ದಾರೆ. ಒಂದು ಹಿಡಿಯಷ್ಟು ಮೆಂತೆ ಹಾಕ್ಕೊಂಡಿದ್ದಾರೆ. ನೋಡಿ ಇದು ಇಡ್ಲಿ ಸಾಂಬಾರ್ಗೆ ಮಾಡ್ತಾ ಇರೋಂಥದ್ದು ಒಂದು ಮಸಾಲೆ. ಹಾಂ, ನೋಡಿ ಈಗ ಫ್ರೈ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಬಂದಾದ್ಮೇಲೆ ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದಾರೆ. ಕಡಲೆಬೇಳೆ ಒಂದು 3ರಿಂದ 4 ಹಿಡಿಯಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಕಡಲೆಬೇಳೆ ಅನ್ನೋದು ಫ್ರೈ ಆಗಿದೆ. ಲೈಟಾಗಿ ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊತಾರೆ. ಈ ಥರ ಮಸಾಲೆ ಆಗಲೇ ತೋರಿಸೋದಲ್ಲ, ಈ ಥರ ಈ ಮಸಾಲೆ ಎಲ್ಲ ಈಗ ಹಾಕ್ಕೊಂಡು ಈಗ ಹುರ್ಕೊತಾ ಇರೋವಂಥದ್ದು.
ನೋಡಿ ಅದು ಒಂದು ನಿಮಿಷ ಹೊತ್ತು ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ಇಳಿಸ್ಕೊಂಡಿದ್ದಾರೆ. ನೋಡಿ ಇಡ್ಲಿ ಖಾಲಿ ಆಗಿದೆ. ಅದೇ ಇದರಲ್ಲಿ ನಮಗೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ತುಂಬ ಬ್ಯುಸಿ ಇದ್ದಾರೆ. ಕಸ್ಟಮರ್ಸ್ ಆಲ್ರೆಡಿ ಒಂದು 20-25 ಈ ಥರ ಆರ್ಡರ್ ಬರುತ್ತೆ. ಖಾಲಿಯಾಗಿದೆ. ಖಾಲಿಯಾಗಿ ಈಗೆಲ್ಲ ಮತ್ತೆ ಇಡ್ಲಿ ಹಾಕ್ತಾ ಇದ್ದಾರೆ. ನೋಡಿ ಇಡ್ಲಿ ಸಾಂಬಾರ್ಗೆ ಮಸಾಲ ರೆಡಿ. ಇದಕ್ಕೆಲ್ಲ ಕೊಬ್ಬರಿ ಆ್ಯಡ್ ಮಾಡ್ತಿದ್ದಾರೆ. ಓಕೆ ಇದಕ್ಕೆ ನೋಡಿ ಇದು ಮಸಾಲ ಅನ್ನೋದು ಇದು ಒಂದಿನ ಮುಂಚೆ ಮಧ್ಯಾಹ್ನ ಫ್ರೀ ಆದಾಗ ಇವರು ಹುರಿದು ಇಟ್ಕೊಂಡಿರ್ತಾರೆ. ಮತ್ತೆ ಸಾಯಂಕಾಲ ಟೈಮು ಇವರು ನೈಟು ಮನೆಗೆ ಹೋಗ್ತಾರಲ್ಲ, ಮನೆಗೆ ಹೋಗೋ ಮುಂಚೆ ಇದರಲ್ಲಿ ಕೊಬ್ಬರಿ ನೋಡಿ ಒಂದು 3 ಕಾಯಷ್ಟು ಕೊಬ್ಬರಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಮತ್ತೆ ಬೆಳಗಿನ ಜಾವ ಒಂದು 3 ಗಂಟೆಗೆ ಬಂದು ಇದನ್ನ ಮಾಡೋ ಅಂಥದ್ದು. ನೀರಲ್ಲಿ ಈಗ ಮಸಾಲ ಹಾಕ್ಕೊತಾ ಇದ್ದಾರೆ. ನೋಡಿ ಯಾವುದೇ ಪ್ಯಾಕೆಟ್ ಯೂಸ್ ಮಾಡೋದಿಲ್ಲ, ಫುಲ್ಲು ರೆಡಿ. ಯಾರು ಪ್ಯಾಕೆಟ್ ಪೌಡರ್ ಯೂಸ್ ಮಾಡಲ್ಲ. ಓಕೆ ನೋಡಿ ಉಡುಪಿ ಹೋಟ್ಲಲ್ಲಿ ಯಾವುದೇ ರೀತಿ ಪ್ಯಾಕೆಟ್ ಮಸಾಲಾಗಳು ಯೂಸ್ ಮಾಡೋದಿಲ್ಲ ಅಂತ. ನೋಡಿ ಅದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಬೇಳೆನಾ? ಓಕೆ ಹಾಂ ನೋಡಿ ಇದು 1.5 ಗಂಟೆ ಬೇಕು. ನೋಡಿ ಇದು ಬೇಳೆ ಬೇಯಿಸ್ಕೊಂಡಿರೋದು ಕುಕ್ಕರಲ್ಲಿ 1.5 kg ಇದು ಬೇಳೆ ಬೇಯಿಸ್ಕೊಂಡಿದ್ದಾರೆ. ನಿನ್ನೆ ರಾತ್ರಿನೇ ಇದು ಬೇಯಿಸ್ಕೊಂಡಿರೋಂಥದ್ದು. ಈಗ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಟೈಮ್ ಬಂದು 3:15 ಆಗಿದೆ. ಈಗ ಇದೆಲ್ಲ ರೆಡಿ ಮಾಡ್ತಾರಂಥದ್ದು. ನೈಟ್ ಒಂದು 10 ಗಂಟೆಗೆ ಬೇಯಿಸಿಟ್ಕೊಂಡಿರ್ತಾರೆ. ಈಗ ಹಾಕ್ಕೊತಾ ಇದ್ದಾರೆ ಅದು. ನೋಡಿ ಈಗ ಹುಣಸೆ ಹುಳಿ ಹಾಕ್ತಾ ಇದ್ದಾರೆ. ನೋಡಿ 3 ಕಪ್ಪು ಹುಣಸೆ ಹುಳಿ ಹಾಕ್ಕೊಂಡಿದ್ದಾರೆ. ಇದು ಎಷ್ಟು ಪ್ಲೇಟ್ಗೆ ಆಗುತ್ತೆ ಸರ್? ಇದು 300 ಪ್ಲೇಟ್ಗೆ ಸಾಂಬಾರು ಮಾಡ್ತಾರಂಥದ್ದು. ಅದರಲ್ಲೇನೆ ಶುಗರ್ ಹಾಕ್ಕೊಂಡಿದ್ದಾರೆ 3 ಸ್ಪೂನ್ ಅಷ್ಟು. ನೋಡಿ ಅದರಲ್ಲಿ ಉಪ್ಪು ಹಾಕ್ಕೊತಾ ಇದ್ದಾರೆ. 4.25 ಇಡಿ ಅಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಉಡುಪಿ ಹೋಟ್ಲಲ್ಲಿ ಜಾಸ್ತಿ ಬೆಲ್ಲ ಯೂಸ್ ಮಾಡ್ತಾರೆ. ನೋಡಿ ಆ ಕಾರಣಕ್ಕೆ 2 ಉಂಟೆ ಬೆಲ್ಲ, 1 ಅಚ್ಚು ಅದು ಪಾಳ ಮಾಡಿದ್ದಾರೆ. 1 ಅಚ್ಚು ಹಾಕ್ಕೊಂಡಿರೋಂಥದ್ದು, 1 ಅಚ್ಚು ಬೆಲ್ಲ. ಓಕೆ ನೋಡಿ ಸಾಂಬಾರ್ಗೆ ಈಗ ಒಗ್ಗರಣೆ ಹಾಕ್ಕೊಂತಾರೆ. ಸಾಂಬಾರು ಇಲ್ಲಿ ಕೆಳಗಡೆ ಇಳಿಸ್ಕೊಂಡಿದ್ದಾರೆ. ಕೆಳಗಡೆ ಇಳಿಸ್ಕೊಂಡು ಇಲ್ಲಿ ಒಗ್ಗರಣೆ ಹಾಕ್ಕೊಂತಾರೆ. ಈಗ ಒಗ್ಗರಣೆ ಹಾಕ್ಕೊಂಡು ಮತ್ತೆ ಇದರಲ್ಲಿ ಹಾಕೋಣಂಥದ್ದು, ಹಾಕ್ಬಿಟ್ಟು ಮತ್ತೆ ಕುದಿಸೋವಂಥದ್ದು. ನೋಡಿ ಬಾಣಲಿಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದಾರೆ. ಎಣ್ಣೆ ಕಾದಿದೆ. ನೋಡಿ ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಹಾಕ್ಕೊಂಡಿದ್ದಾರೆ. ಸಾಸಿವೆ, ಕರಿಬೇವು ಸೊಪ್ಪು. ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಈರುಳ್ಳಿ ಒಂದು 1/2 kg ಈರುಳ್ಳಿ. ನೋಡಿ ಅದರಲ್ಲೇನೆ ಟೊಮೊಟೊ ಒಂದು 2 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ, ಕಲ್ಲುಪ್ಪು. ಮೆಲ್ಟ್ ಆಗುತ್ತೆ. ನೋಡಿ ಬೇಗ ಬೇಯುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕ್ಕೊಂಡಿರೋಂಥದ್ದು. ನೋಡಿ ಈಗ ಟೊಮೊಟೊ ಅನ್ನೋದು ಫ್ರೈ ಆಗಿದೆ. ನೋಡಿ ಅದರಲ್ಲೇನೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಆ ಒಗ್ಗರಣೆ ಇದರಲ್ಲಿ ಹಾಕ್ಕೊಂಡಿರೋಂಥದ್ದು. ನೋಡಿ ಮತ್ತೆ ಇದು ಒಗ್ಗರಣೆ ಹಾಕ್ಕೊಂಡು ಮತ್ತೆ ಕುದಿಯಕ್ಕೆ ಇಟ್ಟಿದ್ದಾರೆ ಇದನ್ನು. ನೋಡಿ ತೆಳುವು ಮತ್ತು ಮಂದ, ಇದು ಆಲ್ಮೋಸ್ಟು ಜಾಸ್ತಿ ಮಂದನೇ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಕೊಳೋದಿಲ್ಲ. ನೋಡಿ ಇಡ್ಲಿ ಸಾಂಬಾರು ಆದಮೇಲೆ ವಿಡಿಯೋ ಟೊಮೊಟೊ ಬಾತು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ಅದರದ್ದು ವಿಡಿಯೋ ಬರುತ್ತೆ, ನೋಡ್ತಾ ಇರಿ. ಈಗ ಸಾಂಬಾರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಇಡ್ಲಿಗೆ ಸಾಂಬಾರು ಅನ್ನೋದು ರೆಡಿ ಆಗಿದೆ. ಇದು ಫುಲ್ಲು ಒಂದು 2 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಈಗ ಸಿಮ್ಮಾಗಿ ಇಟ್ಕೊಂಡಿದ್ದಾರೆ. ನೋಡಿ ಇಡ್ಲಿ ಸಾಂಬಾರು ಸ್ಮೆಲ್ ಅನ್ನೋದು ಫುಲ್ ಸ್ಟಾರ್ಟ್ ಆಗಿದೆ ಈಗ. ನೋಡಿ ಬೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಅದರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದಾರೆ. ಟೇಸ್ಟ್ ನೋಡಿ ಬೆಲ್ಲ ಹಾಕ್ಕೋಬೋದು.
ನೋಡಿ ಸಾಂಬಾರ್ ಅನ್ನೋದು ಈ ತರ ಕುದಿಬೇಕು. ಕುದ್ರೇನೆ ಇದರಲ್ಲಿ ಮಸಾಲ ಹಾಕಿರೋದೆಲ್ಲನೂ ಫುಲ್ ಚೆನ್ನಾಗಿ ಬೇಯುತ್ತೆ. ಮಸಾಲ ಅನ್ನೋದು ಬೆಂದಾದ್ಮೇಲೆ ನೋಡಿ ಈಗ ತೆಗಿತಾ ಇದ್ದಾರೆ. ಇಡ್ಲಿಗೆ ಸಾಂಬಾರ್ ರೆಡಿ. ನೋಡಿ ಅವರು ಅಳತೆ ಪ್ರಕಾರ ಡೈಲಿ ಮಾಡ್ತಾರಲ್ಲ, ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ ಅವರು. ತುಂಬ ಸಕ್ಕದಾಗಿದೆ ನೋಡಿ, ಆಲ್ರೆಡಿ ಸ್ಮೆಲ್ ಅನ್ನೋದು ಸಕ್ಕದ ಬರ್ತಾ ಇದೆ. ಸ್ನೇಹಿತರೆ ನೋಡಿ, ಇಡ್ಲಿ ಸಾಂಬಾರ್ ಅನ್ನೋದು ರೆಡಿ ಆಗಿದೆ. ಈಗ ಒಂದು ಚಟ್ನಿ, ಇಡ್ಲಿಗೆ ಒಂದು ಚಟ್ನಿ ಯಾವ ರೀತಿ ಮಾಡೋದು ಅಂತ ಬಿಟ್ಟು ನೋಡೋಣ ಬನ್ನಿ.